ಇನ್ನು ರೈತರ ವಿರೋಧದ ನಡುವೆ ಕೆಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಮಾಡ್ತಾ ಇರೋದ್ರ ಬಗ್ಗೆ ರೈತರು ತಿರುಗಿ ಬಿದ್ದಿದ್ದಾರೆ. ರೈತರ ವಿರೋಧದ ನಡುವೆ ಕೆಎಡಿಬಿ ಭೂಸ್ವಾಧೀನಕ್ಕೆ ಮುಂದಾಗಿದೆ. ಸೊ ಇದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆನೇಕಲ್ ತಾಲೂಕು ಕಚೇರಿ ಆವರಣಕ್ಕೆ ನುಗ್ಗೋದಕ್ಕೆ ಪ್ರಯತ್ನಿಸಿದ್ರು. ನೋಡಿ, ಇಲ್ಲಿ ಆ ಟೈಮ್ನಲ್ಲಿ ಗೇಟ್ ಎಲ್ಲ ಹಾಕಿ ಅವರನ್ನ ಒಳಗಡೆ ಬರದೇ ಇರೋ ರೀತಿಯಲ್ಲಿ ತಡೆಯುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಪ್ರತಿಭಟನಾಕಾರರನ್ನ ತಡೆಯೋದಕ್ಕೆ ಪೊಲೀಸರು ಸಾಕಷ್ಟು ಹರಸಾಹಸ ಪಟ್ಟರು. ತಾಲೂಕು ಕಚೇರಿ ಗೇಟನ್ನು ತಳ್ಳಿ ಒಳಗಡೆ ನುಗ್ಗಿದ್ದಾರೆ ಎಲ್ಲರೂ. ಪೊಲೀಸರ ವಿರುದ್ಧನೇ ರಚ್ಚಿಗೆದಿದ್ರು ಇವತ್ತು ಪ್ರತಿಭಟನಾಕಾರರು. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಒಂದು ರೀತಿ ಮಾತಿನ ಚಕಮಕಿ, ವಾಗ್ವಾದವೇ ನಡೀತು. ಯಾಕಂದ್ರೆ ರೈತರು ಕೇಳ್ತಾ ಇರೋದು ಫಲವತ್ತು ಆಗಿರುವಂತಹ ಭೂಮಿ. 2,000ಕ್ಕೂ ಅಧಿಕ ಎಕರೆ ಜಮೀನನ್ನ ನಿಮಗೆ ಫಲವತ್ತಾಗಿರುವಂತಹ ಭೂಮಿ ಕಿತ್ಕೊಬಿಟ್ರೆ ನಾವು ಏನು ದುಡ್ಡು ತಿನ್ನಬೇಕು, ನಾವೇನು ಬೆಳೆ ಬೆಳಿಬೇಕು? ಇದು ರೈತರ ವಿರೋಧ. ಆದರೂ ರೈತರು ಹೇಳಿದ್ರು ಕೂಡ ಅವರ ವಿರೋಧದ ನಡುವೆನೂ ಭೂಸ್ವಾಧೀನಕ್ಕೆ ಮುಂದಾಗ್ತಾರೆ ಕೆಎಡಿಬಿ. ಸೊ ಅದನ್ನು ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ.